ಇರಲಿಲ್ಲ ಅನ್ನುವಂಥದ್ದು ಏನು ಅಲ್ಲಿ ವಿಡಿಯೋ ಮಾಡಿರ್ತಕ್ಕಂಥ ಸಾರ್ವಜನಿಕರ ಆರೋಪ ಆಗಿದ್ದು. ಏನು ಆಶೀರ್ವಾದ ಹೋಟ್ಲು ನಡೀತಾ ಇದೆ. ಥ್ಯಾಂಕ್ ಯು. ಕಾಯ್ತಾ ಇದ್ದೀವಿ. ಎಲ್ಲರೂ ಕೂಡ ಇದು ಶುಭ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಕೂಡ ಟೇಸ್ಟ್ ನೋಡಿದೆ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದ್ದಾರೆ. ಒಳ್ಳೆ ಸರ್ವ್ ಮಾಡ್ತಾ ಇದ್ದಾರೆ. ಸರ್ವಿಸ್ ಚೆನ್ನಾಗಿದೆ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಉದ್ಘಾಟನೆಗೆ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ಈ ಭಾಗ ವಾಲ್ಮೀಕಿ ರೋಡ್ ಅಂದ್ರೆ ತುಂಬಾ 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 ಇವತ್ತು ಯಾರು ನಮ್ಮ ಈ ಒಂದು ಜನಸಂಖ್ಯೆ ಎಷ್ಟಿದೆ ಮೈಸೂರಲ್ಲಿ, ಅದರಲ್ಲಿ ಹೆಚ್ಚು ಕಡಿಮೆ ತುಂಬಾ ಜನ ಡೈಲಿ ಬಂದು ಹೋಗುವಂತ ರಸ್ತೆ ಇದು. ಹೆಚ್ಚು ಕಡಿಮೆ ಅನೇಕ ತರ ಇರ್ತದೆ. ಸಣ್ಣ ಪುಟ್ಟ ಏನಾರ ಇದ್ರೂ ಕೂಡ ಅದನ್ನ ಅವ್ರಿಗೆ ತಿಳಿಸಿ ಮತ್ತೆ ಚೆನ್ನಾಗಿ ಇಂಪ್ರೂವ್ ಆಗೋ ತರ ಮಾಡಿ. ಏನೋ ಮಿಸ್ ಆಯ್ತು ಅಂತ ಬರ್ದೆ ಮತ್ತೆ ಇರದೇ ಇರಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಹಳ ಸಂತೋಷ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಹೋಟ್ಲು ತುಂಬಾ ಅಭಿವೃದ್ಧಿಯಾಗಿ ಅದ್ಭುತವಾಗಿ ಹೆಚ್ಚಿನ ಇದಾಗಿ ಇನ್ನೂ ಒಂದು 2-3 ಮಾಲೀಕರಾಗ್ಲಿ ಇವ್ರ ಹೋಟ್ಲಲ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತುಗಳಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಕೊಪ್ಪಲ್ ಭಾಗದಲ್ಲಿ ಸಿವೆಟ್ ಕಾಫಿ ಶಾಪ್ ಕೆಫೆ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇನ್ನ ಯೂತ್ಸ್ ನಮ್ಮ ಸುರೇಶ್ ಗೌಡ ಸುಮಾರು ನಮ್ಗೆ 35 ವರ್ಷದಿಂದ ಪರಿಚಿತರು. ಅವ್ರ ಮಗ ಇವತ್ತು ಮಾಡಿದ್ದಾರೆ. ಒಂದು ಹಳೆ ಕಾಲದ ಮನೆನ ತಗೊಂಡು ಈ ಮಟ್ಟಿಗೆ ಮಾಡಿದ್ದಾರೆ ಅಂತ ಬಹಳ ಖುಷಿ ಆಗುತ್ತೆ. ಎಲ್ಲ ಯೂತ್ಸ್ಗೆ ಇವಾಗ ಹುಡುಗರಿಗೆಲ್ಲ ಹಳೆ ಕಾಲದ ಮನೆನೇ ಇಷ್ಟ. ನಾವೆಲ್ಲ ಹಳೆ ಕಾಲದಲ್ಲಿ ಮನೆಯಲ್ಲಿ ನಾವು ಬಂದ್ವಿ. ಇವಾಗೆಲ್ಲ ಅದೇ ಇಷ್ಟ ಹುಡುಗರುಗಳಿಗೆ. ಅದೇ ರೀತಿ ಎಲ್ಲ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಈ ಶಾಪು ಹೌದಾ? ಇಲ್ಲ, ಟೇಸ್ಟ್ ಮಾಡಿದೀನಿ ನಾನು ಹೊರಗಡೆ ಹೋದಾಗೆಲ್ಲ. ತುಂಬಾ ಚೆನ್ನಾಗಿದೆ. ಯೂತ್ಸ್ಗೆ ಇವಾಗೆಲ್ಲ ಇಷ್ಟ ಪಡೋದು ಅದೇನೆ. ಸಿವೆಟ್ ಕಾಫಿ ಅಂಡ್ ಮೋರ್ ಅಂತ ಇಲ್ಲಿ ಕಾಂಟಿನೆಂಟಲ್ಗೆ ಮೇನ್ ಆಗಿ ಇಟ್ಕೊಂಡಿರೋದು ನಾವು. ಇದೊಂದು ಹಳೆ ಮನೆಗೆ ಒಂದು ಮಾಡ್ರನ್ ಟಚ್ ಆಗಿ, ಸೊ ಎಲ್ಲ ಮಾಡ್ರನ್ ಆಗಿ ಮಾಡ್ತಾ ಇರೋದು. ಕಾಫಿ ಮಿಷಿನ್ ಇದೆ, ಅದು ಎಸ್ಪ್ರೆಸೋ ಎಲ್ಲ ತರ ಕಾಫಿ ಮಿಷಿನ್ ಇರುತ್ತೆ. ಇನ್ನೊಂದು ಈಜಿಪ್ಟ್ ಡೆಸರ್ಟ್ ಇದೆ, ಲಬಾನ್ ಅಂತ, ಅದೊಂದು ಟ್ರೈ ಮಾಡ್ತಾ ಇದೀವಿ ಹೊಸದಾಗಿ. ಅದಾದ್ಮೇಲೆ ಸೊ ನಿಮ್ಗೆ ಏನೇ ಹೊಸ ತರ ಟೇಸ್ಟ್ ಬೇಕು ಅಂದ್ರು ಇಲ್ಲಿ ಬನ್ನಿ. ಒಂದು ಸಿವೆಟ್ ಅಂತ ಒಂದು ಕೆಫೆ ಓಪನ್ ಆಗಿದೆ. ಅದು ನನ್ನ ಸ್ನೇಹಿತಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮ ಅಂತ ಹೇಳ್ಬೇಕು, ಸುರೇಶ್ ಗೌಡ್ರಿಗೆ. ಅವ್ರ ಮಗ ಓಪನ್ ಮಾಡಿದ್ದಾರೆ. ಎಲ್ಲರೂ ಒಂದ್ಸಲಿ ಬಂದು ಭೇಟಿ ಕೊಡಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಒಂದು ಸಿವೆಟ್ ಕೆಫೆ ಅನ್ನೋದೇನಿದೆ, ನಮ್ಮ ತಂದೆಯ ಸ್ನೇಹಿತರಾದ ಸುರೇಶ್ ಅವರು ಮತ್ತೆ ಅವ್ರ ಮಗ ಓಪನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಗೋವನ್ ಕ್ಯೂಸಿನ್ ಮಾಡಿದ್ದಾರೆ. ಮೈಸೂರಲ್ಲಿ ನನಗೆ ಗೊತ್ತಿರಂಗೆ ಫಸ್ಟ್ ಟೈಮ್ ಅನ್ಸುತ್ತೆ ಗೋವನ್ ಕ್ಯೂಸಿನ್ ಮಾಡಿರೋದು. ಮತ್ತೆ ಒಂದು ಈಜಿಪ್ಟಿಯನ್ ಡೆಸರ್ಟ್ ಲೇ ರಬಾನಾ ಅಂತ ಅದೊಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇವತ್ತಿನ ಜನಕ್ಕೆ, ಇವತ್ತಿನ ಜನರೇಷನ್ ಏನ್ ಬೇಕು ಆ ತರ ಆಧುನಿಕವಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಹುಡುಗ ಆಗಿರೋದ್ರಿಂದ ಇವತ್ತಿನ ಹುಡುಗರಿಗೆ ಮತ್ತೆ ಹುಡುಗರಿಗೆಲ್ಲ ಏನ್ ಬೇಕು ಆ ತರ ಕಾನ್ಸೆಪ್ಟ್ ಅಲ್ಲಿ ಓಪನ್ ಮಾಡಿದ್ರೆ ಎಲ್ಲರೂ ಬನ್ನಿ. ಒಂದ್ಸಲಿ ಕಾಫಿನೂ ಇದೆ. ಸೊ ಆರಾಮಾಗಿ ಬನ್ನಿ, ಒಂದ್ಸಲಿ ಟೇಸ್ಟ್ ಮಾಡಿ ನಮ್ಮ ಹುಡುಗಂಗೆ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟ. ನಗರ ಪಾಲಿಕಾ ಸದಸ್ಯನಿ ಸಹೋದರಿ ಭಾಗ್ಯಕ್ಕ ಇನ್ನು ಅನೇಕರು ಬಂದು ಅವ್ರಿಗೆ ಶುಭವನ್ನು ಕೋರುವಂಥದ್ದನ್ನ ಮಾಡಿದ್ದಾರೆ. ಮಲ್ಲಳ್ಳಿ ಮಾಧವಸ್ವಾಮಿ ಬಂದಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಬಯಸ್ತೇನೆ.